ಸ್ನೇಹಿತರೆ, ನಾನು ನಿಮ್ಮ ವಿಜೇಂದ್ರ ಕುಮಾರ್. ಇವತ್ತು ಒಂದು ಸೂಕ್ಷ್ಮವಾದ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ಕಮೆಂಟ್ಸನ್ನು ತಿಳ್ಕೋಬೇಕು. ಇದರಿಂದ ನಾವು ಪಾಠ ಕಲಿಬೇಕು. ಇದನ್ನು ಹೆಂಗೆ ಸುಧಾರಿಸಬೇಕು, ಸಮಾಜದಲ್ಲಿ ಏನು ಸುಧಾರಣೆಗಳನ್ನು ತರಬಹುದು, ಅದನ್ನು ನಿಮ್ಮ ಕಮೆಂಟ್ಸಿಂದ ದಯವಿಟ್ಟು ತಿಳಿಸಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಭಾಳ ಸೂಕ್ಷ್ಮ ವಿಷಯ ಅಂತ ಹೇಳಿದೆ. ಇದು ಪರ್ಟಿಕ್ಯುಲರ್ಲಿ ನಾನು ಮಾತಾಡ್ತಾ ಇರೋದು ನಮ್ಮ ಈ ಪಾಲಕರು, ಪೋಷಕರು, ಈ ಧರ್ಮಗುರುಗಳು, ಇವರಲ್ಲಿ ನನ್ನ ವಿನಂತಿಗಳು ಭಾಳ ಇದೆ. ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ, ಒಂದು ಒಳ್ಳೆಯ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕಾದ್ರೆ, ಒಳ್ಳೆಯ ದೇಶವನ್ನು ಕಟ್ಟಬೇಕಾದ್ರೆ, ನಾವು ಮೊದಲು ಧರ್ಮಗುರುಗಳು, ಯಾವುದೇ ಧರ್ಮ ಇರಲಿ, ಪೋಷಕರು, ಪಾಲಕರು, ನಮ್ಮಲ್ಲಿ ಇರುವಂಥ ಲೀಡರ್ಸ್, ನಾವೇನು ಇವತ್ತು ಕರಿತೀವಿ ನಮ್ಮ ಲೀಡರ್ಸ್ ಅಂಥೇಳಿ, ನಮ್ಮ ನಾಯಕರು ಅಂತ ಕರಿತೀವಿ, ಇವರಲ್ಲಿ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ನಾವು ಈ ಎಲ್ಲ ಮನಸ್ಥಿತಿಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮೊದಲು. ಇದಕ್ಕಿಂತ ಮೊದಲು ನನ್ನ ಇವತ್ತಿನ ಒಂದು ರಿಕ್ವೆಸ್ಟ್ ಏನಂದರೆ, ಪಾಲಕರಲ್ಲಿ, ಎಲ್ಲ ಪೋಷಕರಲ್ಲಿ, ಎಲ್ಲ ಧರ್ಮಗುರುಗಳಲ್ಲಿ, ಇವತ್ತು ನೋಡಿ, ನಾನು ಬೇಸಿಕಲಿ ಹುಬ್ಬಳ್ಳಿಯವನಾಗಿರೋದ್ರಿಂದ ಹುಬ್ಬಳ್ಳಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ 3-4 ತಿಂಗಳಲ್ಲಿ ಭಾಳ ಸೀರಿಯಸ್ ಇನ್ಸಿಡೆಂಟ್ಸ್ ಎಲ್ಲ ಆಗಿದೆ. ಭಾಳ ಸೂಕ್ಷ್ಮತೆಗಳು. ಇವೆಲ್ಲ ಬಿಟ್ಬಿಡಿ. ಇದರಲ್ಲಿ ಧರ್ಮ, ಜಾತಿ, ಮತ ಎಲ್ಲ ಬಿಟ್ಬಿಡಿ. ಎಲ್ಲ ಧರ್ಮದಲ್ಲಾಗತ್ತೆ, ಎಲ್ಲ ಮತದಲ್ಲಾಗತ್ತೆ, ಎಲ್ಲ ಜಾತಿಯಲ್ಲಾಗತ್ತೆ. ಈ ಮನಸ್ಥಿತಿಗಳು ಹೇಗೆ ಹೋಗ್ತವೆ, ಕೊಲೆ ಮಾಡೋ ಸ್ಟೇಜಿಗೆ ಹೋಗ್ತವೆ ಅಂದರೆ ಇದಕ್ಕೆ ಕಾರಣ ಯಾರು ನೋಡಿ. ಇವತ್ತು ನಾವು ಹೇಳ್ತೀವಿ, ಈಗ ಆಯಿತು, ಅದು ಕೊಲೆ ಆಯಿತು, ಇವ್ರದ್ದು ಕೊಲೆ ಆಯಿತು, ಇದು ಆಯಿತು. ಇದರ ತಪ್ಪ್ಯಾರ್ದು? ನಾವು ಹೇಳ್ತೀವಿ, ಇಲ್ಲ ಅವ್ರದ್ದೇ ತಪ್ಪು, ಇವ್ರದ್ದೇ ತಪ್ಪು, ಈ ಸಮಾಜದ ತಪ್ಪು, ಈ ಧರ್ಮದ ತಪ್ಪು, ಈ ಧರ್ಮದ ತಪ್ಪು. ಅದೆಲ್ಲ ಬಿಟ್ಟಾಕಿ ಮೊದಲು ನಾವು ಪೋಷಕರು, ನಾವು ಮಕ್ಕಳನ್ನು ಬೆಳೆಸುವಾಗ ನಾವು ಹೇಗೆ ಬೆಳೆಸ್ತಾ ಇದ್ದೇವೆ, ನಮ್ಮ ಮಕ್ಕಳನ್ನು ದಿನ ನಾವು ಅವ್ರನ್ನ ನೋಡ್ತಾ ಇರ್ತೀವಿ, ಅವರಲ್ಲಿ ಏನೇನು ಬದಲಾವಣೆ ಕಾಣುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೇವೆ. ಅವರಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಂಡಾಗ ದಯವಿಟ್ಟು ಪೋಷಕರಲ್ಲಿ ಸ್ಫೂರ್ತಿ ಕೊಡಿ, ಅವ್ರನ್ನ ಅಪ್ರಿಸಿಯೇಟ್ ಮಾಡಿ, ಅವ್ರಿಗೆ ಒಂದು ಸಪೋರ್ಟ್ ಮಾಡಿ, ದಯವಿಟ್ಟು ಮಾಡಿ. ಯಾವತ್ತು ನಿಮಗೆ ಅನಿಸುತ್ತೆ ಇದೇನೋ ಹಾದಿ ತಪ್ತಾ ಇದೆ, ಇದರಲ್ಲಿ ಒಳ್ಳೆಯ ಗುಣಗಳು ಅಡಗಿಲ್ಲ, ಇದರಲ್ಲಿ ಏನೋ ನಮ್ಮ ಮಕ್ಕಳಲ್ಲಿ ಒಂಥರ ಡಿಫ್ರೆಂಟ್ ಅಟಿಟ್ಯೂಡ್ ಇದೆ, ಬದಲಾವಣೆ ಆಗಿದೆ, ಇದು ಸಮಾಜಕ್ಕೆ ಮಾರಕ ಅಂತ ತಿಳಿದಾಗ ದಯವಿಟ್ಟು ನೀವು ಅದನ್ನು ಅಲ್ಲೇ ಕಟ್ ಮಾಡಿ. ನಾವೆಲ್ಲ ಕಟ್ ಮಾಡಲೇಬೇಕು. ಇದರಿಂದ ತಿಳ್ಕೊಳ್ಳಿ, ಸಮಾಜಕ್ಕಷ್ಟೇ ಕೆಟ್ಟಾಗುತ್ತೆ, ಸಮಾಜಕ್ಕಷ್ಟೇ ಒಳ್ಳೇದಾಗತ್ತೆ ಅಂತಲ್ಲ. ಫಸ್ಟ್ ನಾವೆಲ್ಲ ತಿಳ್ಕೊಬೇಕಾಗಿದ್ದು ಒಂದೇ ವಿಷಯ ಏನಂದರೆ, ಇದರಿಂದ ಒಳ್ಳೇದಾಗಬೇಕಾಗಿರೋದು, ಕೆಟ್ಟದಾಗಬೇಕಾಗಿರೋದು ಮೊದಲು ನಮಗೆ, ನಮ್ಮ ಕುಟುಂಬಕ್ಕೆ, ಆಮೇಲೆ ಸಮಾಜ. ಮೊದಲು ನೀವು ನಿಮ್ಮ ಕುಟುಂಬ, ನಾವು ನಮ್ಮ ಕುಟುಂಬ ಒಳ್ಳೆಯದಾಗಿರಬೇಕು. ಈ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯನ್ನು ನಾವು ಕಾಣಬೇಕು ಅಂದರೆ ಮೊದಲು ನಾವು ಪಾಲಕರು, ಪೋಷಕರು ವಿಚಾರ ಮಾಡಬೇಕು. ನಮ್ಮ ಮಕ್ಕಳನ್ನು ಹೇಗೆ, ಏನಾಗಿದ್ದಾನೆ ಇವತ್ತು ಏನು ಮನಸ್ಥಿತಿ ಹೇಗಿದೆ, ಈ ಮನಸ್ಥಿತಿಗಳನ್ನ ಅಬ್ಸರ್ವ್ ಮಾಡಿ ಅದನ್ನು ಬೆಳೆಯೋಕ್ಕೆ ಬಿಡಬೇಡ್ರಿ. ಕೆಟ್ಟ ಗುಣಗಳನ್ನ ದಯವಿಟ್ಟು ಬೆಳೆಯೋಕ್ಕೆ ಬಿಡಬೇಡ್ರಿ. ಅದಕ್ಕೆ ಅವತ್ತೇ ಪನಿಷ್ಮೆಂಟ್ ದಯವಿಟ್ಟು ಕೊಡಿ. ನಿಮ್ಮ ಮಕ್ಕಳೇ ಆಗಿದ್ದರು, ಎಷ್ಟೇ ನೀವು ಪ್ರೀತಿ ಮಾಡ್ತಿದ್ರು, ಏನೇ ಇದ್ದರೂ ದಯವಿಟ್ಟು ಮಕ್ಕಳನ್ನು ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಮಕ್ಕದ ಮೇಲೆ ಹೇಳಿ, ಡೈರೆಕ್ಟಾಗಿ ಹೇಳಿ. ಇಲ್ಲ ಅಂದರೆ ಅದು ಏನಾಗುತ್ತೆ, ದಿನ ಅದು ಬೆಳ್ಕೊಂಡು ಹೋಗಿ ಒಂದು ದಿವಸ ಹೆಮ್ಮರ ಆದಮೇಲೆ ಅದನ್ನು ನೀವು ಎಷ್ಟೇ ಬಗ್ಸಿದ್ರೂ ಬಗ್ಗಲ್ಲ. ನೀವು ಚಿಕ್ಕದಿದ್ದಾಗೆ ಅದನ್ನು ಗಿಡವನ್ನು ಕಟ್ ಮಾಡಬೇಕು. ಹೆಮ್ಮರವಾದ ಮೇಲೆ ಅದನ್ನು ಕಟ್ ಮಾಡೋಕ್ಕೆ ಹೋದರೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದಕ್ಕೆ ದಯವಿಟ್ಟು ಈ ವಿಷಯದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ಒಂದು ಮಗು ಇವತ್ತು ಶಾಲೆಗೆ ಹೋಗುತ್ತೆ, ಸ್ಕೂಲಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಕಲಿತಾ ಹೋಗುತ್ತೆ. ಹೈಸ್ಕೂಲ್ಗೆ ಹೋಗುತ್ತೆ, ಸ್ವಲ್ಪ ಅದರ ಅಟಿಟ್ಯೂಡ್ ಚೇಂಜ್ ಆಗುತ್ತೆ. ಅದು ಹೆಣ್ಣು ಮಗು ಇರ್ಬೋದು, ಗಂಡು ಮಗು ಇರ್ಬೋದು.
ಆಮೇಲೆ ಕಾಲೇಜ್ಗೆ ಹೋದ್ಮೇಲೆ ಅದರ ಮನಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಚೇಂಜ್ ಆಗುತ್ತೆ, ಯಾಕಾಗತ್ತೆ, ಏಕೆ ಆಗಿದೆ, ಇದನ್ನೆಲ್ಲ ನೀವೇ ಅಬ್ಸರ್ವ್ ಮಾಡಬೇಕು. ಇದಕ್ಕೆ ಟ್ರೀಟ್ಮೆಂಟ್ ನೀವೇ ಕೊಡಬೇಕು, ಬೇರೆಯವ್ರು ಯಾರು ಟ್ರೀಟ್ಮೆಂಟ್ ಕೊಡಲ್ಲ. ಇದಕ್ಕೆ ಮೊದಲನೇ ಟ್ರೀಟ್ಮೆಂಟ್, ಪ್ರಿಲಿಮಿನರಿ ಟ್ರೀಟ್ಮೆಂಟ್ ನೀವೇ ಕೊಡಬೇಕು. ಇದಕ್ಕೆ ಫಸ್ಟ್ ಏಡ್ ಮಾಡಬೇಕು, ನೀವೇ ಮಾಡಬೇಕು. ನೀವು ಫಸ್ಟ್ ಏಡ್ ಮಾಡಿದರೆ ಅದು ಮುಂದೆ ಹೋಗಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಪೇರೆಂಟ್ಸಲ್ಲಿ ಒಂದೇ ರಿಕ್ವೆಸ್ಟ್ ಏನಂದರೆ, ಈಗ ನಾವು ಏನಾದರೂ ಅನುಭವಿಸ್ಬಾರ್ದು, ಮುಂದೆ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಮುಂದೆ ನಮ್ಮ ಫ್ಯಾಮ್ಲಿಗೆ ತೊಂದರೆ ನಮ್ಮ ಕುಟುಂಬಗಳಿಗೆ ತೊಂದರೆ ಆಗಬಾರ್ದು, ಮುಂದೆ ಇದು ಸಮಾಜಕ್ಕೆ ಹರಡಬಾರ್ದು ಅಂದರೆ ಮೊದಲೇ ನೀವು ಮಾಡಬೇಕಾದ ಕರ್ತವ್ಯಗಳನ್ನ ಫಸ್ಟು ನಾವು ನಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡಬೇಕು, ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು, ಅವರು ಡೇ ಟು ಡೇ ಡೆವಲಪ್ಮೆಂಟ್ಸನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು. ಹೇಳಿ, ಇದು ಸರಿಯಪ್ಪ, ಸರಿ ಇದ್ದರೆ ಅಪ್ರಿಷಿಯೇಟ್ ಮಾಡಿ, ನೀವೇನಾದರೂ ಮಾಡಿ ಅಪ್ರಿಷಿಯೇಟ್ ಮಾಡಿ, ಅದಕ್ಕೆ ಸ್ಕೋಪ್ ಕೊಡಿ, ಅದಕ್ಕೆ ಇನ್ನಷ್ಟು ನೀವು ಅದನ್ನು ಸಪೋರ್ಟ್ ಮಾಡಿ. ಕೆಟ್ಟಿದ್ರೆ ಅದೇ ಎಷ್ಟು ರೀತಿ ನೀವು ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡ್ತಿರಲ್ಲ ಅಷ್ಟೇ ಅದನ್ನು ತಗ್ಗಿಸಿ, ಇವಾಗಲೇ ತಗ್ಗಿಸಿ. ಮುಂದೆ ತಗ್ಸೋದನ್ನು, ಮುಂದೆ ಬರುವಂಥ ಅನಾಹುತಗಳನ್ನ ನಾವು ಪಾಲಕರು, ಪೇರೆಂಟ್ಸ್ ಇದನ್ನೆಲ್ಲ ತಿಳ್ಕೋಬೇಕು. ಇದರಿಂದ ನಾವು ನಮ್ಮ ಫ್ಯಾಮಿಲಿನ ಅಷ್ಟೇ ಸೇಫ್ ಗಾರ್ಡ್ ನಮ್ಮ ಕುಟುಂಬಗಳನ್ನ ಅಷ್ಟೇ ಸೇಫ್ ಮಾಡ್ಕೊಳ್ಳಲ್ಲ. ನೋಡಿ, ಈ ಎಲ್ಲ ಇನ್ಸಿಡೆನ್ಸ್ ಆದ್ದರಿಂದ ಒಂದು ಸಮಾಜದಲ್ಲಿ ಏನು ಬದಲಾವಣೆ ಆಗಿದೆ, ಎಷ್ಟು ಡಿಸ್ಟರ್ಬ್ ಆಗಿದೆ, ಈ ಒಂದಂಥ ಹುಬ್ಬಳ್ಳಿ ಅಂತ ಒಂದು ಊರಲ್ಲಿ ಎಷ್ಟು ಅದು ಮನಸ್ಥಿತಿಗಳು ಕೆಟ್ಟು ಹೋಗಿದ್ದಾವೆ. ಅದಕ್ಕೆಲ್ಲ ಕಾರಣ ಯಾರು? ನಾವೇ. ನಮ್ಮ ಮಕ್ಕಳು ನಮ್ಮಿಂದ ಅಷ್ಟೇ ಕಲಿಯಲ್ಲ, ನಮ್ಮ ಮಕ್ಕಳು ಬೇರೆ ಕಡೆ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಅಲ್ಲಿ ಕಲಿತಾರೆ. ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು, ದಿನ ಅದನ್ನು ಕೇಳಬೇಕು, ನೋಡಬೇಕು, ಅವರಲ್ಲಿ ಇದ್ದದನ್ನು ಕರೆಕ್ಟ್ ಮಾಡಬೇಕು. ಇದಕ್ಕೆ ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನ ನಾವು ಮಂದಿರಕ್ಕೆ ಕರ್ಕೊಂಡು ಹೋಗ್ತೀವಿ, ಮಸ್ಜಿದ್ ಕರ್ಕೊಂಡು ಹೋಗ್ತೀವಿ, ಚರ್ಚಲ್ಲಿ ಕರ್ಕೊಂಡು ಹೋಗ್ತೀವಿ. ಇದರಲ್ಲಿ ಇರಬೇಕಾದಂಥ ಒಂದೇ ಒಂದು ಒಳ್ಳೆಯದು ಅಂದರೆ, ಮಂದಿರ, ಮಸ್ಜಿದ್, ಚರ್ಚಲ್ಲಿ, ಧರ್ಮಗುರುಗಳಲ್ಲಿ ನಮ್ಮ ಒಂದೇ ಒಂದು ವಿನಂತಿ ಏನಂದರೆ, ಯಾವುದೇ ಧರ್ಮದವರಾಗಲಿ, ಯಾರೇ ಮಕ್ಕಳಾಗಲಿ, ನೀವು ಬಂದಾಗ ಎಲ್ಲ ಮಕ್ಕಳಿಗೆ 5 ರಿಂದ 10 ನಿಮಿಷ ನೀನು ಹೇಗೆ ಒಳ್ಳೆಯನಾಗಬೇಕು, ಈ ಸಮಾಜಕ್ಕೆ ನೀನು ಏನು ಕೊಡಬೇಕು, ನಿನ್ನ ಮೇಲೆ ಹೋಗಬೇಕಾದ್ರೆ ಈ ಸಮಾಜ ನಿನ್ನ ನೆನೆಸ್ಬೇಕು. ಇದನ್ನು ನೀವು ಒಳ್ಳೆಯದನ್ನು ಕಲಿಸಿ. ದಯವಿಟ್ಟು ನೀವು ಹೇಳೋದನ್ನು, ನಾವು ಪಾಲಕರು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಧರ್ಮಗುರುಗಳನ್ನು ಏನು ಹೇಳ್ತಾರೆ ಅದನ್ನು ಮಕ್ಕಳು ಕೇಳ್ತಾರೆ, ಮಕ್ಕಳು ಅನುಸರಿಸ್ತಾರೆ. ಇದಕ್ಕೆಲ್ಲ ನಾವು ಧರ್ಮಗುರುಗಳು ಇವರೆಲ್ಲ ವಿಚಾರ ಮಾಡಬೇಕು. ಒಬ್ಬರು ಲೀಡರ್ ಹೇಳ್ತಾ ಇದ್ರು ಇಲ್ಲಿ, ನಮ್ಮ ಹುಬ್ಬಳ್ಳಿ ಇರುವಂಥ ಒಬ್ಬ ದೊಡ್ಡ ಲೀಡರ್, ಅವ್ರ ಹೆಸರು ಬೇಡ, ಅವ್ರ ಹೆಸರು ಧರ್ಮ ಇಡಬೇಡ, ಅವ್ರು ಹೇಳ್ತಾ ಇದ್ರು, ನೋಡ್ರಿ, ನೀವು ಮಂದಿರಕ್ಕೆ ಹೋಗ್ರಿ, ಮಸ್ಜಿದ್ಗೆ ಹೋಗ್ರಿ, ಚರ್ಚ್ಗೆ ಹೋಗ್ರಿ, ಮೊದಲು ಏನು ಮಾಡಿ, ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲ ಧರ್ಮಗುರುಗಳಲ್ಲಿ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅವ್ರು ಏನು ಹೇಳ್ತಾ ಇದ್ರು, ನೀವೆಲ್ಲ ಮುಗಿಸಿ, ನಿಮ್ಮ ಭಜನೆ ಮುಗಿಸಿ, ನಿಮ್ಮ ಪ್ರೇಯರ್ ಮುಗಿಸಿ, ನಿಮ್ದೆಲ್ಲ ಮುಗಿಸಿ, ಅದಾದಮೇಲೆ 10 ನಿಮಿಷ ನೀವು ಸಮಾಜದಲ್ಲಿ ಹೇಗೆ ಒಳ್ಳೆಯವನು ಆಗಿರಬೇಕು ಅದನ್ನು ಎಲ್ಲ ಧರ್ಮಗುರುಗಳು ಎಲ್ಲ ಆದಮೇಲೆ 10 ನಿಮಿಷ ಈ ಒಂದು ಪಾಠ ಮಾಡಿ ಅಂತ ಹೇಳ್ತಾ ಇದ್ರು. ಅವರು ದೊಡ್ಡ ಲೀಡರ್, ಅವರು ಹೇಳೋದ್ರಲ್ಲಿ 100% ನಿಜಾಂಶ ಇದೆ. ಈ ಸಮಾಜವನ್ನು ಕಟ್ಟಬೇಕಾದ್ರೆ ಇಂತಹ ಲೀಡರ್ಸ್ ಬೇಕು. ಅದಕ್ಕೆ ದಯವಿಟ್ಟು ಎಲ್ಲ ಪೋಷಕರಲ್ಲಿ, ಪಾಲಕರಲ್ಲಿ, ಧರ್ಮಗುರುಗಳಲ್ಲಿ ನಮ್ಮ ಪ್ರೀತಿಯನ್ನು ಬಿತ್ತೋಣ, ಪ್ರೀತಿಯನ್ನು ಪಡೆಯೋಣ. ಯಾವಾಗ ನಾವು ಪ್ರೀತಿಯನ್ನು ಬಿತ್ತೋದನ್ನು ಕಡಿಮೆ ಮಾಡ್ತೀವಿ, ನಾವು ಯಾವಾಗ ದ್ವೇಷವನ್ನು ಬಿತ್ತೀವಿ, ದ್ವೇಷ ಬಿತ್ತೋದ್ರಿಂದ ದೇಶ ಹಾಳಾಗತ್ತೆ, ಮನಸ್ಸು ಹಾಳಾಗತ್ತೆ, ಜಾತಿಗಳು ಹಾಳಾಗ್ತವೆ. ಬೇಡ ಅದು. ಇವತ್ತು ನಾವು ಬಿತ್ತಬೇಕಾದಂಥ ಒಂದೇ ಒಂದು ಅಂದರೆ ಅದು ಪ್ರೀತಿಯನ್ನು ಬಿತ್ತೋಣ. ಮಾವನ್ನು ಬಿತ್ತೋಣ, ಮಾವನ್ನು ಬಿತ್ತಿದರೆ ಮಾವು ಸಿಗತ್ತೆ, ಬೇವನ್ನು ಬಿತ್ತಿದರೆ ಬೇವು ಸಿಗತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಈ ಸಂಚಿಕೆ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಈ ಸಂಚಿಕೆ ನಿಮಗೇನೋ ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ದಯವಿಟ್ಟು ನೀವು ಡಿಸ್ಲೈಕ್ ಕೊಟ್ಟರೆ ಯಾಕೆ ಕೊಟ್ಟಿದ್ದೀರಿ, ಏನು ಸರಿ ಇಲ್ಲ ಅದನ್ನು ನನಗೆ ತಿಳಿಸಿ. ನನ್ನಲ್ಲಿ ಏನಾದರೂ ತಪ್ಪಿದ್ರೆ, ಇದರಲ್ಲಿ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಿದ್ರೆ ನಾನು ದಯವಿಟ್ಟು ಮುಂದಿನ ಸಂಚಿಕೆಯಲ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ತೀನಿ, ಇದನ್ನು ತಿದ್ಕೋತಾ ಹೋಗ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.